ಬೆಂಗಳೂರು ನಗರ ಶೇಷಾದ್ರಿಪುರನ ಬಡಗನಾಡು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಘದ ಸಭಾಂಗದಲ್ಲಿ ಲಲಿತಾ ಸಹಸ್ರನಾಮ ಹೋಮ ಮತ್ತು ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಯಿತು ಎಂದು ಸಂಘದ ಅಧ್ಯಕ್ಷರಾದ ಎನ್.ಎಲ್. ಚಿದಾನಂದ್ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ ಬೆಳಗ್ಗೆ 9 ಗಂಟೆಯಿಂದ ಸುಮಾರು 300ಕ್ಕೂ ಹೆಚ್ಚು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಂದು ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವೇದ ಬ್ರಹ್ಮಶ್ರೀ ಗಣೇಶ ಮೂರ್ತಿರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರು ಕೂರಿಸ್ಕೊಂತಾಗೆ ನಾವು ಗಾಯತ್ರಿ ಲಲಿತಾ ಸಹಸ್ರನಾಮ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಅದೇ ಥರ ಈ ವರ್ಷ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇದೆ. ಎಲ್ಲ ನಮ್ಮ ಸಮಾಜದ ಬಂಧುಗಳು ಮತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಲಲಿತಾ ಸಹಸ್ರ ಹೋಮ ಮಾಡ್ತೀರಿ. ಅದ್ರ ಜೊತೆಗೆ ಲಲಿತಾ ಸಹಸ್ರ ಕುಂಕುಮಾರ್ಚನೆ, ಸಾಮೂಹಿಕ ಕುಂಕುಮಾರ್ಚನೆ ಇದರಲ್ಲಿ. ಅದಕ್ಕೆ ನಮ್ಮ ಸದಸ್ಯರು ಹಾಗೂ ಜೊತೆಗೆ ಎಲ್ಲ ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅವ್ರು ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಂಕುಮಾರ್ಚನೆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ, ಹಾಗೂ ನಮ್ಮ ದಂಪತಿ ಪೂಜೆ, ಕನ್ಯಾ ಪೂಜೆ ಹಾಗೂ ಸುಹಾಸಿನಿ ಪೂಜೆ ಇದನ್ನು ನಡೆಸ್ತೀವಿ. ಇದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಬಂಧುಗಳು ಸಹಾಯ ಮಾಡ್ತಾರೆ. ಜೊತೆಗೆ ಇದರಲ್ಲಿ ಭಾಗವಹಿಸಿ ಅವ್ರಿಗೆ ಒಂದು ಉತ್ತಮ ಶಕ್ತಿ ಕೊಡ್ತೀನಿ, ದೇವಿಯ ಕೃಪೆ ಯಾವಾಗ ಇರಲಿ ಅಂತ ಹೇಳ್ತಾ ನಾನು ನನ್ನ ಸನಾತನ ಧರ್ಮ ಉಳಿಯೋಕ್ಕೋಸ್ಕರ ಇದನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತಮ್ಮ ಹೆಸರು ಸರ್? ಚಿದಾನಂದ, ಬಡಗನಾಡು ಸಂಘದ ಅಧ್ಯಕ್ಷ. ಅಥವಾ ಯಾವುದೇ ವಿಷಯದ ಬಗ್ಗೆ ಮೊದಲಿಗೆ ಮಾತಾಡಬೇಕು ಅಂತಂದರೆ ಆ ವಿಷಯದ ಕುರಿತಾಗಿ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇರಬೇಕು. ಆ ಮನಸ್ಸಿನಲ್ಲಿ ಕಲ್ಪನೆ ಇತ್ತು ಅಂದರೆ ಅದು ಬಾಯಿ ಮುಖಾಂತರವಾಗಿ ಹೊರಗೆ ಬರುತ್ತೆ. ಆವಾಗ ಮಾತ್ರ ಬಾಯಲ್ಲಿ ಅದರ ಬಗ್ಗೆ ವರ್ಣನೆ ಬರಲಿಕ್ಕೆ ಸಾಧ್ಯ. ಆದರೆ ಜಗದಂಬೆಯ ಒಂದು ನಾಮ ಈಗಷ್ಟೇ ನೀವೆಲ್ಲ ಅರ್ಚನೆ ಮಾಡಿದ್ರಿ, ಮನೋವಾಚಾಮ ಗೋಚರಾಯಿ ನಮಃ ಅಂಥೇಳಿ. ಮನಸ್ಸು ಮತ್ತು ಮಾತಿಗೆ ಅವಳು ಸಿಗೋದಿರುವಂತೆ. ಅವಳ ಬಗ್ಗೆ ಮಾತಾಡೋಣ ಅಂದರೆ ಮುಂದೆ ಅವಳ ಬಗ್ಗೆ ಮನಸ್ಸಿಗೆ ಒಂದು ಕಲ್ಪನೆ ಬರಬೇಕು, ಅವಳ ಮನಸ್ಸಿಗೆ ಸಿಗಲ್ವಂತೆ. ಮಾತಲ್ಲಿ ಹೇಳೋಣ ಅಂತಂದರೆ ವಾಚಾಂ ಅಗೋಚರ, ಮಾತಿಗೂ ಸಿಗಲ್ವಂತೆ. ಮತ್ತು ಏನನ್ನು ಹೇಳೋದು? ಯಾಕಂದರೆ ನಮಗೆಲ್ಲರಿಗೂ ಅಜ್ಞಾನದಿಂದ ನಾವು ಭಗವಂತನ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮವಸ್ತುವನ್ನು ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ.
ಮತ್ತು ಹೇಗೆ ಹೇಳೋದು ಭಗವತಿಯ ಬಗ್ಗೆ ಅಂತ ಇರುವಾಗ ಏನಾದರೂ ಭಗವತಿಯ ಚರಿತ್ರೆಗಳನ್ನು ಭಗವತಿಯ ವಿಷಯಗಳನ್ನು ಮಾತಾಡಿದ್ರೆ ನಾವು ಉದ್ಧಾರ ಆಗೋದು, ಇಲ್ಲದಿದ್ದರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಹಾಗಿರುವಾಗ ಏನು ಮಾಡಬೇಕು ಅಂದರೆ ಆ ಭಗವತಿಯೇ ಕರುಣೆ ಮಾಡಬೇಕು. ಏನು ಕರುಣೆ ಮಾಡಿದ್ರು ಅಂದರೆ ಅವಳು ನಿರಾಕಾರ ನಿರ್ಗುಣ ಅವೆಲ್ಲವನ್ನು ಬಿಟ್ಟು ಸಾಕಾರ ರೂಪಗಳಾಗಿ ಅವತಾರಗಳನ್ನು ಮಾಡಿದಳು. ಯಾಕೆ ಅಂದರೆ ನಮ್ಮ ಉದ್ಧಾರಕ್ಕಾಗಿ ಈ ಕಥೆಗಳನ್ನೆಲ್ಲ ನಾವು ಹೇಳ್ಕೊಂಡು ಉದ್ಧಾರ ಆಗಲಿ ಅಂತೇಳಿ ಅವಳು ನಿರಾಕಾರಳಾಗಿದ್ದಂತಹ ಭಗವತಿ ಆ ಜಗನ್ನಿಯಾಮಕ ಶಕ್ತಿಯು ಒಂದು ಸಾಕಾರ ರೂಪವಾಗಿ ಮಾರ್ಪಾಡಾಯಿತು. ಆ ಸಾಕಾರ ರೂಪಗಳನ್ನು ಭಗವತಿಯ ಅವತಾರಗಳನ್ನು ನಾವು ಬಾಯಲ್ಲಿ ಹೇಳ್ಬೋದೇ ಹೊರತು ಅವತಾರ ವಿಶೇಷಗಳನ್ನು ಯಥಾಮತಿ ಅದು ಕೂಡ ಪರಿಪೂರ್ಣವಾಗಿ ನಮ್ಮಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದು ಸಮುದ್ರದಷ್ಟು ದೊಡ್ಡ ಜ್ಞಾನ, ನಮಗೆ ಅದರಲ್ಲಿ ಒಂದು ಚಮಚದಷ್ಟು ನೀರು ನಮಗೆ ಸಿಕ್ಕಿರಬಹುದೇನೋ ಅದು ಕೂಡ ಗ್ಯಾರಂಟಿ ಇಲ್ಲ. ಹಾಗಿರಬೇಕಾದ್ರೆ ಆ ಭಗವತಿ ಬಗ್ಗೆ ವರ್ಣನೆ ಮಾಡುವುದು ಒಂದು ಸಣ್ಣ ತೆಪ್ಪದಲ್ಲಿ ಮಹಾಸಾಗರವನ್ನು ದಾಟಿದಂತಾಗುತ್ತೆ ಅಂತ ಹೇಳಿ ಹೇಳ್ಬೋದೇ ಹೊರತು, ಆದರೂ ಈ ಸಮಯವನ್ನು ವ್ಯರ್ಥ ಮಾಡದೆ ನಮಗೆ ಏನು ಗೊತ್ತೋ ಅಷ್ಟನ್ನು ಮಾತಾಡಿಕೊಳ್ಳೋದು ಉಚಿತ ಅಂತ ಹೇಳಿ ಭಾವಿಸ್ಬೋದು. ಹಾಗೆ ಅಮ್ಮನವರ ಅವತಾರಗಳನ್ನು ನೋಡುವಾಗ ಈ ಮಹಾತ್ರಿಪುರ ಸುಂದರಿಯು ಚಿದಕ್ತಿಂಡ ಸಂಭೂತ ದೇವಕಾರ್ಯ ಸಂಹಿತ ಅಂತ ಹೇಳಿದ್ದಾರೆ. ದೇವತೆಗಳ ಕಾರ್ಯಗಳನ್ನು ನಡೆಸಿಕೊಡಲಿಕ್ಕಾಗಿ, ದೇವತೆಗಳಿಗೆ ಬಂದಂತಹ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕಾಗಿ ಚಿದಗ್ನಿ ಕುಂಡದಿಂದ ಹುಟ್ಟಿದಳಂತೆ. ಚಿದಗ್ನಿ ಅಂದರೆ ದೇವತೆಗಳು ಮಹಾಯಾಗವನ್ನು ಮಾಡಿದರು, ಆ ಯಾಗದ ಅಗ್ನಿಯಿಂದ ಹುಟ್ಟಿದಳು ಅಂತ